ಕಡೆ ಸೂಪರ್ ಕನ್ನಡ ಸೂಪರ್ ಸ್ವಾಮಿ ಸ್ವಾಮಿ ಕನ್ನಡ ಮೂವಿ ಎಲ್ಲ ನೋಡಿ ಚೆನ್ನಾಗಿದೆ. ತುಂಬಾ ಎಂಜಾಯ್ ಮಾಡಿದ್ವಿ. ಮೂವಿ ಜೈ ಶ್ರೀರಾಮ್ ಜೈ ಭೀಮ್ ಜೈ ಭುವನೇಶ್ವರಿ ಮಾತೆ. ಇವತ್ತು ಸಿದ್ಲಿಂಗಟ್ಟು ಒಂದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತೆ ಎಲ್ಲರಿಗೂ ಮತ್ತೆ ಡೈರೆಕ್ಟ್ರು ಮತ್ತೆ ಟೋಟಲ್ ಫಿಲಂ ವರ್ಕ್ ಮಾಡಿರೋಂಥವ್ರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಒಂದು ಅಯ್ಯಪ್ಪನ ರೀತಿಯಲ್ಲಿ ತೋರಿಸಿದ್ದಾರೆ. ಅಯ್ಯಪ್ಪನ ರೀತಿ ಅಂದ್ರೆ ಪ್ರತಿ ಕ್ಷಣನೂ ನಮ್ ಜೊತೆಲೇ ಇದ್ದು ನಮ್ಗೆ ಬೇರೆ ಎಲ್ಲಾ ರೀತಿಯಲ್ಲೂ ಪಾಸಿಟಿವ್ ಆಗಿ ನಮ್ಗೆ ಒಳ್ಳೆ ಮೆಸೇಜ್ ಕೊಡ್ತಾ ಇರ್ತಾರೆ. ನಮ್ ಬೆನ್ ತಟ್ತಾ ಇರ್ತಾರೆ. ಎಲ್ಲಾ ರೀತಿಯಲ್ಲಿ ಕಾಣಿಸ್ತಾ ಇರ್ತಾರೆ. ನಾವು ಮನುಷ್ಯತ್ವದಿಂದ ಆ ಭಗವಂತನ ಎಲ್ಲಾ ಮನುಷ್ಯರಲ್ಲೂ ಕಾಣ್ಬೇಕು. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಫಿಲಿಮು ಕನ್ನಡ ಫಿಲಂ ಇಂಡಸ್ಟ್ರಿ ಅವರು ಮತ್ತೆ ಕನ್ನಡ ಜನತೆ ಎಲ್ಲಾರು ಬಂದು ಈ ಮೂವಿ ನೋಡ್ಬೇಕು. ಈ ಕನ್ನಡ ಮೂವಿನ ಚೆನ್ನಾಗಿ ಪ್ರೋತ್ಸಾಹ ಕೊಡ್ಬೇಕು ಅಂತ ಹಳ್ಳಿ ಜನ ಮಂಡ್ಯ ಜನ ಎಲ್ಲ ನೋಡ್ತಾರೆ. ಕನ್ನಡ ಮೂವಿ ಎಲ್ಲ ನೋಡ್ಬೋದು. ನೆಕ್ಸ್ಟ್ ಡೈರೆಕ್ಟ್ ಉದಯ್ ಅಂತ, ನೆಕ್ಸ್ಟ್ ಯೋಗೇಶ್ ಅವ್ರಿಗೆ ನೆಕ್ಸ್ಟ್ ಮೂವಿ. ಸಿನಿಮಾ ಸಖತ್ತಾಗಿ ಎಲ್ಲ ಫ್ಯಾಮಿಲಿ ಕೂತ್ ನೋಡ್ಬೋದು. ಸಖತ್ತಾಗಿ ನೀವು ಕೊಡೋ ದುಡ್ಡು ಮೋಸ ಇಲ್ಲ. ಎಲ್ಲಾ ಕಡೆ ನೋಡಿ ಸಿನಿಮಾ 100 days ಗ್ಯಾರಂಟಿ ಓಡುತ್ತೆ. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ನೋಡ್ಬೇಕಾದಂತ ಸಿನಿಮಾ ಇದು. ತುಂಬಾ ಚೆನ್ನಾಗಿದೆ. ತುಂಬಾ ಮನಸ್ಸಿಗೆ ಬಿಟ್ಟುತ್ತೆ ಸಿನಿಮಾ. ದಯವಿಟ್ಟು ಬಂದು ಎಲ್ಲಾರು ಚಿತ್ರಮಂದಿರದಲ್ಲ ಚಿತ್ರವನ್ನ ನೋಡಿ. ತುಂಬಾ ಚೆನ್ನಾಗಿದೆ. ಜೈ ಸಿದ್ಲಿಂಗು ಸ್ವಾಮಿ ಪಾದ್ಯಂ ದೈವ ಪಾದಂ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ದೇವಾದಿ ದೇವತೆಗಳನ್ನು ಪೂಜಿಸಿ ಕರ್ತವ್ಯದಿಂದ ಓ ದೇವ ಗಣಕರಿಂಚವೇ ಅನ್ನಂಗೈತೆ. ನೆಕ್ಸ್ಟ್ ಲೆವೆಲ್ ಇದೆ. ಬಂದು ಎಲ್ಲೇ ಥಿಯೇಟರ್ ನೋಡ್ರಿ. ನೆಕ್ಸ್ಟ್ ಲೆವೆಲ್ ಇದೆ. ಸೂಪರ್. ತುಂಬಾ ಚೆನ್ನಾಗಿದೆ. ಅಣ್ಣ ತುಂಬಾ ಟೈಮ್ ಆದ್ಮೇಲೆ ಬಂದಿದೆ. ಅಣ್ಣ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಸಿದ್ಲಿಂಗು ಎಷ್ಟು ಜನ ತುಂಬಾ ನೋಡಿ ಅಪ್ಕೊಂಡು ತುಂಬಾ ಪ್ರೀತಿ ಮಾಡಿದ್ರು ಚಿತ್ರನ. ಈಗ ಸಿದ್ಲಿಂಗು ಅಷ್ಟೇ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ನನಗಿದೆ. ತುಂಬಾ ಎಂಜಾಯ್ ಮಾಡ್ತಾರೆ. ಅಂಡ್ ಏನಾದ್ರು ತುಂಬಾ ಮನಸ್ಸಿಂದ ನಾವು ಯಾವ್ದಾದ್ರು ಒಂದು ಬಯಸಿದ್ರೆ ಅದು ಎಲ್ಲೋ ಒಂದ್ ಕಡೆ ದೇವ್ರು ನಮ್ಮನ್ನ ಮುಗಿಸ್ತಾನೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ದಯವಿಟ್ಟು ಬಂದು ಪಿಕ್ಚರ್ ನೋಡಿ. ಕಂಗ್ರಾಚುಲೇಷನ್ಸ್. ನಾನು ಅವ್ರ ದುನಿಯಾ ಮೂವಿ ಮಾಡೋದಕ್ಕಿಂತ ನನಗೆ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಎಮೋಷನ್ಸ್ ನ ಕ್ಯಾರಿ ಔಟ್ ಮಾಡೋದಾಗಿರ್ಬೋದು ಅಥವಾ ಪ್ರತಿಯೊಂದು ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಸಿದ್ಲಿಂಗು ಒಂದು ಎಷ್ಟು ಇಷ್ಟಪಟ್ಟು 2 ಇನ್ನೂ ಚೆನ್ನಾಗಿ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಕಂಟೆಂಟ್ ಸೂಪರ್ ಆಗಿದೆ. ಕಂಟೆಂಟ್ ಮಾತ್ರ ಎಲ್ಲರೂ ಫ್ಯಾಮಿಲಿ ಬಂದು ನೋಡ್ಬೋದು. ಸೂಪರ್ ಆಗಿದೆ. ಸೂಪರ್ ಇದೆ ಮೂವಿ. ಸಿನಿಮಾದಲ್ಲಿ ಏನ್ ಇಷ್ಟ ಆಗಿಲ್ಲ ಅನ್ನೋ ಮಾತೇ ಹೇಳಂಗಿಲ್ಲ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸಿನಿಮಾ ನೋಡ್ಕೊಂಡ್ ಬಂದಾಗ ಎಲ್ಲರೂ ರಿವ್ಯೂ ಕೊಡ್ತಾರೆ. ಹೀರೋ ಇರ್ತಾರೆ, ಹೀರೋಯಿನ್ ಇರ್ತಾರೆ, ಹೀರೋ ತಾಯಿ ಇರ್ತಾರೆ ಅಂತ ಏನಾದ್ರೂ ಒಟ್ಲು ಚೆನ್ನಾಗಿರ್ಲೇಬೇಕು ಅಂತ ಹೇಳ್ತಾರೆ. ಬಟ್ ಈ ಸಿನಿಮಾ ವಿಜಯ್ ಕುಮಾರ್ ಅವರು ಡೈಲಾಗು, ಆ ಸೆಂಟಿಮೆಂಟ್, ಆಮೇಲೆ ಆ ಸೀತಮ್ಮನ್ ಕ್ಯಾರೆಕ್ಟ್ರು ಇಂಟ್ರೋಲ್ ಆದ್ಮೇಲೆ ಬಂದು ಹಗ್ಗು ಮಾಡ್ಕೊಳ್ಳೋದು, ಕಣ್ಣಲ್ಲಿ ನೀರು ಬರ್ತದೆ. ಎಷ್ಟು ಮಹತ್ವಗೆ ಹೆಣ್ಣಿಗೆ ಎಷ್ಟು ಮಹತ್ವ ಇದೆ. ಈ ಮಣ್ಣಿನ ಋಣ ಏನು ಆ ಒಂದು ಹೇಳಕ್ ಸಾಧ್ಯನೇ. ಸಿನಿಮಾ ನೋಡಿದ್ರೆ ಅದು ಚೆನ್ನಾಗಿರುತ್ತೆ ಅನ್ಸುತ್ತೆ. ಕ್ಯಾಮ್ರಾ ವರ್ಕು ಅಲ್ಟಿಮೇಟು. ಆಮೇಲೆ ಮ್ಯೂಸಿಕ್ ಆಗಲಿ, ಆ ರೀ ರೆಕಾರ್ಡಿಂಗು ಎಕ್ಸ್ಟ್ರಾರ್ಡಿನರಿ. ಏನ್ ಸೀನಿಗೆ ಹೆಂಗ್ ಬೇಕು ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಯೋಗಿ ಚಿಕ್ಕು ಈ ಒಂದು ಅಭಿನಯ ಬಹಳ ಮನಸ್ಸಿಗೆ ಟಚ್ ಆಗತ್ತೆ ಆಕ್ಚುಲಿ. ಆಮೇಲೆ ವಿಜಯ್ ಕುಮಾರ್ ಅವ್ರ ಆಕ್ಟಿಂಗ್, ಅವರಿಬ್ರು ಕಾಂಬಿನೇಷನ್ ಅಲ್ಲಿ, ಆಮೇಲೆ ಸೋನು ಗೌಡ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಪ್ರತಿಯೊಬ್ರು ಅವ್ರ ಪಾತ್ರಕ್ಕೆ ಸಿನಿಮಾನ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಇದು ಒಂದು ಸಿನಿಮಾ ಅಂತ ಹೇಳಲ್ಲ, ಇದು ಸಿನಿಮಾ ಅಂತಲ್ಲ, ಒಬ್ಬ ಮನುಷ್ಯನ ನೈಜ ಬದುಕಲ್ಲಿ ನಡೆಯುವಂತ ಒಂದು ಘಟನೆ. ಅದಕ್ಕೆ ಆಕ್ಚುಲಿ ಪ್ರಸನ್ನ ಐ ಥಿಂಕ್ ಕ್ಯಾಮ್ರಾಮನ್ ತುಂಬಾ ನೈಜವಾಗಿ ಆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸೂಪರ್, ರಿಯಲಿ ಸೂಪರ್. ಥ್ಯಾಂಕ್ ಯು. ಪಾರ್ಟ್ 2 ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಇದ್ರಲ್ಲಿ ಒಂದು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ. ವಿಜಯ್ ಪ್ರಸಾದ್ ಸರ್ ಡೈರೆಕ್ಟರ್ ನನಗೊಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ. ಅವ್ರಿಗೆ ನಂಗೆ ಅವಕಾಶ ಕೊಟ್ಟಿಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ದೆನ್ ಈ ಮೂವಿ ತುಂಬಾ ಚೆನ್ನಾಗಿ ಬರ್ಲಿ. ಸಿದ್ದು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ದೆನ್ ಸೋನು ಗೌಡ ಸರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಸೂಪರ್ ಸರ್. ಪ್ರತಿಯೊಂದು ಡೈರೆಕ್ಟರ್ ಇಂದ ಇರಲಿ, ಪ್ರತಿಯೊಂದು ಆಕ್ಟರು, ನಮ್ಮ ಫೇವ್ರೆಟ್ ನಮ್ಮ ಲೂಸ್ ಮಾಧವ್ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮು ಅಷ್ಟೇ
ನಮ್ಮ ಕ್ಯಾಮ್ರಾಮನ್ ಸರ್ ಪ್ರಸನ್ನ ಸರ್ ಮತ್ತೆ ನಮ್ಮ ಫ್ರೆಂಡ್ ಡೇವಿಡ್ DOP ಇದೆಲ್ಲ ಸೂಪರ್ ಆಗಿ ಇದೆ. ಸಿದ್ಲಿಂಗು ಆದ್ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಸಿದ್ಲಿಂಗು 2 ಬಂದಿರೋದು. ಸುಮಾರು ವರ್ಷ ಆದ್ಮೇಲೆ ಒಂದು ಒಳ್ಳೆ ಫಿಲಮ್ ಇದೆ. ನಮಗಂತೂ ನೋಡಿ ಒಂಥರ ಹಬ್ಬ ಆದಂಗೆ ಆಯ್ತು. ಪ್ರತಿಯೊಂದು ಮಿಕ್ಸ್ಡ್ ಎಮೋಷನ್ಸ್ ಇದೆ, ಕಾಮಿಡಿ ಆಗಲಿ ಎಮೋಷನ್ ಆಗಲಿ ಪ್ರತಿಯೊಂದು ರಾಕಿಂಗ್ ಆಗಿದೆ ಸರ್. ತುಂಬಾ ಚೆನ್ನಾಗಿದೆ ಆಕ್ಟಿಂಗ್. ಸಿದ್ಲಿಂಗ್ 2 ನಲ್ಲಿ ಒಂದು ಈ ಕಾರ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಎಳೆ ಇಟ್ಕೊಂಡು ಪ್ರತಿಯೊಂದು ಸೀನ್ ಫ್ರೇಮ್ ಮಾಡಿದಾರಲ್ಲ, ಅದು ಒಂದು ಅಂದ್ರೆ ಪ್ರತಿಯೊಂದು ಸೀನ್ ಇಷ್ಟ ಆಯ್ತು. ಅದರಲ್ಲಿ ಒಂದು ಎಮೋಷನಲ್ ಸೀನ್ ಅಂದ್ರೆ ನಮ್ಮ ಲಾಯರ್ ಕೊನೆಗೆ ಬರ್ತಾರೆ ನೋಡಿ, ಅವ್ರ ಬದಲಾವಣೆ ಆಗುತ್ತೆ ನೋಡಿ, ಅಲ್ಲಿಂದ ಒಂದು ಟ್ವಿಸ್ಟ್ ತಗೊಳುತ್ತೆ ನೋಡಿ, ಅದು ಸೂಪರ್. ಅದು ಗೆಲ್ಸ್ಕೊಡೋದು ಒಂದು ಕನಸಿನ ಕಾರಿನ ಸುತ್ತ ಹಿಡಿದಿರ್ತಕ್ಕಂತ ಒಂದು ಕಥೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ನಿಜ. ಅದು ಡೆಫಿನೆಟ್ಲಿ ನಿಜ ಆಗುತ್ತೆ ಸರ್. ಅದೇ ಏನಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅಷ್ಟೇನೆ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ನಿಮ್ಗೆ ಯಾವುದೇ ಒಂದು ಕನಸು ನಿಜವಾಗ ಅದರಲ್ಲಿ ಒಂದು ಸತ್ಯ ಇದ್ರೆ, ಒಂದು ನಿಜವಾಗ್ಲೂ ಅದರಲ್ಲಿ ಒಂದು ಒಳ್ಳೆ ಆಸೆ ಇದ್ದು, ದುರಾಸೆ ಇದ್ರೆ, ಒಂದು ಒಳ್ಳೆ ಆಸೆ ಇದ್ದು ನಾವು ಪಡ್ಕೋಬೇಕಂತ ಇದ್ರೆ ಅದು ದೇವರು ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಶರಣ ಅಮ್ಮಯ್ಯಪ್ಪ ಕರ್ಣಿಸ್ತಾನೆ ಅಷ್ಟೇನೆ. ಅದೇ ಗೆಲುವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಖುಷಿ ಆಗ್ತದೆ. ನಾವು ಹೆಚ್ಚು ಮಾತಾಡಬಾರ್ದು, ಜನ ನೋಡಿ ಅಭಿಪ್ರಾಯ ಹೇಳ್ಬೇಕು. ಬಟ್ ಇವತ್ತು ಸಿನಿಮಾ ನೋಡಿದಂತ ಎಲ್ಲರೂ ಒಳ್ಳೆ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ತಂಡದ ಜೊತೆಗೆ ಕೆಲಸ ಮಾಡೋದು ಖುಷಿ ಇದೆ. ಹಾಗಾಗಿ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ಇಂಥ ಒಳ್ಳೆ ಸಿನಿಮಾ ಬಂದಾಗ, ಒಳ್ಳೆ ಪ್ರಯತ್ನಗಳು ಬಂದಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದರಿಂದ ನಮ್ಮಂತ ಹಲವಾರು ನಿರ್ದೇಶಕರಿಗೆ ಆಮೇಲೆ ಟೆಕ್ನಿಷಿಯನ್ಗಳಿಗೆ ಹೆಲ್ಪ್ ಆಗುತ್ತೆ. ಇವತ್ತು ನಮ್ಮ ಎಂಟೈರ್ ತಂಡ, ನಿರ್ದೇಶಕರು ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರೂ ಬಹಳ ಶ್ರಮ ಪಟ್ಟು ಮಾಡಿದಂತ ಸಿನಿಮಾ. ಒಂದು ಸಿನಿಮಾ ನಿಲ್ಲಿಸ್ಬೇಕು, ನಾವೆಲ್ಲ ಗೆಲ್ಬೇಕು ಅನ್ನೋ ಉದ್ದೇಶ ಛಲ ಇಟ್ಕೊಂಡು ಮಾಡಿದಂತ ಸಿನಿಮಾ. ಎಲ್ಲರೂ ಹಾಗೆ ಮಾಡಿರ್ತಾರೆ, ಬಟ್ ನಮ್ಗೆ ಒಂದಿಷ್ಟು ಹರ್ಡಲ್ಗಳನ್ನ ಕ್ರಾಸ್ ಮಾಡಿ ಸಿನಿಮಾ ಮಾಡಿದ್ವಿ. ಈ ತರದ ಸಿನಿಮಾಗಳು, ಒಳ್ಳೆ ಕಂಟೆಂಟ್ಗಳು ಥಿಯೇಟ್ರಿಗೆ ಬಂದಾಗ ದಯವಿಟ್ಟು ಥಿಯೇಟ್ರಿಗೆ ಬಂದ ಸಿನಿಮಾಗಳನ್ನ ನೋಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಆದಷ್ಟು ಎಲ್ಲರೂ ಈ ಸಿನಿಮಾನ ಜನರಿಗೆ ತಲುಪಿಸಿ. ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ ಜನರ ಫಸ್ಟ್ ಎಕ್ಸ್ಪ್ರೆಷನ್ ನೋಡಿ. ನಾವು ಬೇರೆ ಸಿನಿಮಾಗಳ ತರ ಏನೋ ಪ್ರೀಮಿಯರ್ ಶೋ ಮಾಡಿ ಇನ್ನೊಂದು ಮಾಡ್ಲಿಲ್ಲ. ದಿಸ್ ಇಸ್ ಅ ಜೆನ್ಯೂನ್ ರಿಯಾಕ್ಷನ್ ನಮ್ಗೆ ಜನರಿಂದ ಬಂದಿರೋದು. ಅದು ಬಹಳ ಸಂತೋಷ ಇದೆ. ಎಲ್ಲರಿಗೂ ಸಪೋರ್ಟ್ ಮಾಡಿ, ಎಲ್ಲರನ್ನು ಗೆಲ್ಸಿ, ಕನ್ನಡ ಸಿನಿಮಾನ ಉಳಿಸಿ, ಥಿಯೇಟ್ರಿಗೆ ಬನ್ನಿ ಅನ್ನೋದೊಂದೇ ನನ್ನ ಏನೋ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿದ್ದು ಒಂದೇ, ಜನ ಪ್ಲೀಸ್ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನಮ್ಮನ್ನ ಗೆಲ್ಲಿಸಿ. ತುಂಬಾ ಖುಷಿ ಆಗ್ತಾ ಇದೆ. ಇಂಥ ದೊಡ್ಡ ಪ್ರಾಜೆಕ್ಟ್ಗೆ ನಾನೊಂದು ಪುಟ್ಟ ಕಾಣಿಕೆ ನನ್ನಿಂದ ಕೊಡಿಸ್ಕೊಂಡಿದ್ದಾರೆ ಅನ್ನೋದು ನನ್ಗೆ ಬಹಳ ಖುಷಿ ಆಗ್ತದೆ. ಸಿದ್ಲಿಂಗು 2 ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಸ್ ಬಂದು ನೋಡಿ. ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ತುಂಬಾ ಎಂಜಾಯ್ ಮಾಡ್ತಾರೆ. ಅದರಲ್ಲಿ ಕೋರ್ಟ್ಸಿನೇ ದೊಡ್ಡ ಹೈಲೈಟ್. ಅದರಲ್ಲಿ ನೀವು ಡೈರೆಕ್ಷನ್ ಎಲ್ಲ ಹೇಗೆ ಮಾಡಿದ್ರು, ಹೇಗೆ ಡೈರೆಕ್ಟರ್ ಸರ್ ಎಕ್ಸಲೆಂಟ್ ಡೈರೆಕ್ಟ್ರು. ನಾನು ಅಷ್ಟು ತಾಳ್ಮೆ ಇರೋಂಥ ವ್ಯಕ್ತಿನ ನಾನು ನೋಡಿ ಅನ್ನೋದು ನಮಗೆ ಭರವಸೆ ತುಂಬ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ಸು. ಇನ್ನು ನಿಮ್ಮ ಮೂಲಕ ನಾವು ಕೇಳೋದಿಷ್ಟೇ, ಜನ ಬನ್ನಿ ಸಿನಿಮಾ ನೋಡಿ. ಸಿನಿಮಾ ಇಷ್ಟ ಆಗುತ್ತೆ, ಬನ್ನಿ ನೋಡಿ. ಎಲ್ಲರಿಗೂ ನಮಸ್ಕಾರಗಳು. ಸಿನಿಮಾದ ಬಗ್ಗೆ ಮಾತಾಡಬೇಕಾದ್ರೆ, ಒಬ್ಬ ತಂದೆ ಪಾತ್ರದಲ್ಲಿ ತಂದೆ ಎಷ್ಟೇ ಇದಕ್ಕೆ ಇದು ಮಾಡಿದ್ರು, ತಪ್ಪು ಮಾಡಿದ್ರು, ಲಾಸ್ಟಿಗೆ ತನ್ನ ಮಗಳಾಗಿರ್ತಂತ ಸಣ್ಣ ಮಗುವಿನ ಕಾಲಿಗೆ ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ತಾನೆ, ಒಂದು ನಮಸ್ಕಾರ ಮಾಡ್ತಾನೆ. ಅಂತ ಅದು ಒಂದು ಸನ್ನಿವೇಶ ತುಂಬಾ ಚೆನ್ನಾಗಿ ಆಮೇಲೆ ಸಿನಿಮಾ ಅಂದ್ರೆ ಯೂಶಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಎಮೋಷನಲ್ ಕೂಡ ಕನೆಕ್ಟ್ ಆಗಿದೆ. ಅಂದ್ರೆ ಒಬ್ಬ ನಿರ್ಮಾಪಕನಾಗಿದ್ರೆ ಹೇಗೆ ರಿಸೀವ್ ಮಾಡ್ತೀವಿ ಸರ್? ನಾವು ಫಸ್ಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ನಾವು ಮೋಸ್ಟ್ ಆಗಿ ನೋಡ್ಬೇಕಾದ್ರೆ ಕಂಟೆಂಟ್ ಏನ್ ಬರುತ್ತೆ, ಅದರೊಳಗಿರುವಂತ ಡೈಲಾಗ್ ಹೇಗೆ ಔಟ್ಪುಟ್ ಕೊಡುತ್ತೆ, ಇದ್ರ ಬಗ್ಗೆ ಯೋಚನೆ ಮಾಡಿದಂತ ಸಿನಿಮಾ. ಪ್ರತಿಯೊಬ್ಬ ಕನ್ನಡಿಗನು ನೋಡ್ಬೇಕಾದಂತ ಸಿನಿಮಾ. ಆಡಿಯನ್ಸ್ ಈಗ ನಾವೇ ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಈಗ ಆಡಿಯನ್ಸ್ ಮೇಲೆ ಇದೆ. ಪ್ರತಿಯೊಬ್ಬ ಆಡಿಯನ್ಸ್ ಬಂದು ಸಿನಿಮಾ ನೋಡಿ, ನೀವು ಆಡಿಯನ್ಸ್ ನೋಡಿ, ಅವರ ದೋಸ್ತುಗಳು ಎಲ್ಲ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ನೋಡಿ, ಇಡೀ ಫ್ಯಾಮಿಲಿ ನೋಡುವಂತ ಸಿನಿಮಾ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.